ಅಕ್ಟೋಬರ್ 13 ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಔತಣಕೂಟಕ್ಕೆ ಕರೆದಿದ್ದಾರೆ. ಅದನ್ನು ಕಾಂಗ್ರೆಸ್ನೊಳಗಿನ ಸಿದ್ದರಾಮಯ್ಯ ಅವರ ವಿರೋಧಿ ಬಣ ಬೀಳ್ಕೊಡುಗೆಯ ಸಮಾರಂಭ ಅಂತ ಆರೋಪ ಮಾಡ್ತಿದೆ ಅಥವಾ ಗೇಲಿ ಮಾಡ್ತಿದೆ. ಅದು ಬೀಳ್ಕೊಡುಗೆಯ ಸಮಾರಂಭನ ನೋಡಿ, ಒಂದು ಸೂಕ್ಷ್ಮ ವಿಚಾರ. ಯಾರಾದರೂ ರಾಜಕಾರಣಿಗಳು ಹಿರಿಯರು ಔತಣಕೂಟವನ್ನು ಕೊಡ್ತಿದ್ದಾರೆ ಅಂದರೆ ಎರಡೇ ಕಾರಣ ಇರುತ್ತೆ. ಒಂದು, ನಾನು ಬೀಳ್ಕೊಡುಗೆ ಕೊಡ್ತಿದ್ದೀನಿ ಎನ್ನುವಂಥದ್ದು. ಎರಡನೇದು, ತಮ್ಮ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ರಣತಂತ್ರವನ್ನು ರೂಪಿಸುವಂತಹ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು, ತಮ್ಮ ನಂಬರ್ಗಳ ಲೆಕ್ಕ ಎಷ್ಟಿದೆ ಎನ್ನುವಂತಹ ಲೆಕ್ಕಾಚಾರವನ್ನು ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಔತಣಕೂಟವನ್ನು ಕರೆದಿರಬಹುದು. ಅಹಿಂದ ಲೀಡರ್ಸ್ ವರ್ಸಸ್ ಲಿಂಗಾಯತ, ಬ್ರಾಹ್ಮಣ, ಒಕ್ಕಲಿಗ ನಾಯಕರ ಗೇಮ್ ಕೂಡ ಇಲ್ಲಿ ನಡೀತಿದೆ ಅನ್ನೋದಕ್ಕೆ ಈ ಔತಣಕೂಟ ಸಾಕ್ಷಿಯಾಗಿದೆ. ಮತ್ತು ಜಾತಿ ಗಣತಿಯ ವಿಚಾರ ಬಂದಾಗ ಯಾರೆಲ್ಲ ಸಿದ್ದರಾಮಯ್ಯ ಅವರಿಗೆ ನೇರ ವಿರೋಧಿಸಿದ್ರು ಅವರೆಲ್ಲರೂ ಕೂಡ ಮತ್ತೊಂದು ಬಣದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ಸವಾಲು ಎಸೆಯಬಹುದು. ಕೊನೆಗೂ ಕೂಡ ಅಹಿಂದ ನಾಯಕ, ನಮ್ಮ ನಾಯಕ ಅಂತ ಹೇಳ್ಕೊಂಡು ಹೋಗಿದ್ದಂತಹ ಉತ್ತರ ಕರ್ನಾಟಕದ ಕೆಲ ಲಿಂಗಾಯತ ನಾಯಕರು ಸಿದ್ದರಾಮಯ್ಯ ಅವರಿಗೆ ಕೈ ಕೊಡುವ ಸಾಧ್ಯತೆಗಳು ಕೂಡ ಎದುರಾಗಬಹುದು. ಕಾರಣ ಇಷ್ಟೇ, 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 135 ಸ್ಥಾನಗಳನ್ನು ಗಳಿಸಿತ್ತು. ಈ ಪೈಕಿ 34 ಲಿಂಗಾಯತ ಶಾಸಕರು, 21 ಒಕ್ಕಲಿಗ ಶಾಸಕರು, 3 ಬ್ರಾಹ್ಮಣ ಶಾಸಕರು ಕೂಡ ಗೆದ್ದಿದ್ದರು. ಅಲ್ಲಿಗೆ ಒಟ್ಟು 58 ಶಾಸಕರು ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗ ಶಾಸಕರು. ಆ ಕಡೆ ಪ್ರತಿಯಾಗಿ 90 ಚಿಲ್ಲರೆ ಶಾಸಕರು. ಅಹಿಂದ ಶಾಸಕರನ್ನು ನಾವು ಕಾಣಬಹುದು 80 ಶಾಸಕರು. ಏನಾಗುತ್ತೆ ಲೆಕ್ಕ ನೋಡಿ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಇಳಿಲಿಲ್ಲ ಅಂದರೆ ಇನ್ನುಳಿದ ಸಮಾಜಗಳ ನಾಯಕರು ಒಟ್ಟುಗೂಡೋ ಮೂಲಕ ಕ್ಷಿಪ್ರ ಕ್ರಾಂತಿಯನ್ನು ಮಾಡ್ತೀವಿ, ನೀವು ಸಿಎಂ ಸ್ಥಾನ ಬಿಟ್ಕೊಡ್ಬೇಕು, ನಿಮಗೆ ಮ್ಯಾಜಿಕ್ ನಂಬರ್ ಇಲ್ದಂಗೆ ಮಾಡ್ತೀವಿ, ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡ್ತೀವಿ ಅನ್ನುವಂತಹ ಮೆಸೇಜ್ಗಳನ್ನು ಕೊಡುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಕಾಯ್ತಿದ್ದಾರೆ ನವೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ. ಆ ಕ್ರಾಂತಿಯ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ಬೇರೆ ಗೇಮ್ ಮಾಡಬಹುದು. ಆ ಕಾರಣಕ್ಕೋಸ್ಕರ ನಾವೇನು ಮಾಡಬೇಕು ಅನ್ನೋ ಪ್ಲ್ಯಾನ್ ಅವ್ರ ಹತ್ರನೂ ಇರುತ್ತೆ. ಆದರೆ ಇಲ್ಲಿ ಅಕ್ಟೋಬರ್ 13ನೇ ತಾರೀಕು ಸಿದ್ದರಾಮಯ್ಯ ಅವರು ಏನು ಔತಣಕೂಟಕ್ಕೆ ಕರೆದಿದ್ದಾರೆ, ಅಲ್ಲಿ ದಲಿತ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಶಾಸಕರ ನಾಯಕರ ದಂಡು ಸೇರುತ್ತೆ. ಅವರು ತಮ್ಮ ನಾಯಕ ಸಿದ್ದರಾಮಯ್ಯ ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಪೂರ್ಣಾವಧಿಗೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆಯಿತು ಅಂದರೆ ಯಾವ ಸಮಸ್ಯೆನೂ ಆಗೋದಿಲ್ಲ ಸಿದ್ದರಾಮಯ್ಯ ಅವರಿಗೆ. ಆ ಲೆಕ್ಕಾಚಾರದಲ್ಲಿ ಗೇಮ್ ಮಾಡೋದಕ್ಕೆ ಆ ದಿನವನ್ನು ನಿಗದಿಪಡಿಸಿಕೊಂಡಿರಬಹುದು. ಆದರೆ ಲಿಂಗಾಯತ, ಒಕ್ಕಲಿಗ ಮತ್ತು ಬ್ರಾಹ್ಮಣ ಸಮುದಾಯದ ಕೆಲ ನಾಯಕರುಗಳ ಒಂದು ಟೀಮ್ ಅಹಿಂದ ನಾಯಕನ ವಿರುದ್ಧ ದಂಗೆ ಹೇಳಬಹುದು. ಅಹಿಂದ ನಾಯಕನನ್ನು ಇಳಿಸೋದಕ್ಕೆ ಶತ ಪ್ರಯತ್ನ ಮಾಡಬಹುದು. ಆ ಪ್ರಯತ್ನಗಳು ನಡೀತಾನೇ ಇದ್ದಾವೆ. ಅದಕ್ಕೆ ಜಾತಿ ಗಣತಿಯ ಸಂದರ್ಭದಲ್ಲಿ ಯಾರೆಲ್ಲ ವಿರೋಧ ಮಾಡಿದ್ರು ಅವರೆಲ್ಲರೂ ಕೂಡ ಈಗ ಗಟ್ಟಿಯಾಗಿ ಒಂದು ಕಡೆ ನಿಂತಿದ್ದಾರೆ ಅನ್ನೋದು ಪಕ್ಕಾ ಆಗ್ತಿದೆ. ಹಾಗಿದ್ರೆ ಒಬ್ಬ ಅಹಿಂದ ನಾಯಕನ ಸರ್ಕಾರವನ್ನು ಕೆಡವುತ್ತಾರೆ, ಅಥವಾ ಅವರ ಮನಸ್ಸಲ್ಲಿ ಏನಿದೆಯೋ ಸಿದ್ದರಾಮಯ್ಯ ಅವರು ತಾವು ಇಳಿಯೋದಾದರೆ ಅಲ್ಲಿಗೆ ದಲಿತರು ಬಂದು ಕೂರಬೇಕು ಅಂತ ಇದೆಯೋ ಏನೋ ಗೊತ್ತಿಲ್ಲ. ಆದರೆ ಅವರನ್ನು ಅಗೌರವದಿಂದ ಇಳಿಸಿ ಕಳಿಸಬೇಕು ಅನ್ನುವಂತಹ ಪ್ರಯತ್ನಗಳು ನಡೀತಿರೋ ಸಂದರ್ಭದಲ್ಲಿ ಅಕ್ಟೋಬರ್ 13ರ ಔತಣಕೂಟ ಬಹುದೊಡ್ಡ ಹೆಜ್ಜೆಯಾಗಿ, ನಡೆಯಾಗಿ, ನಿರ್ಧಾರವಾಗಿ ಕಾಣ್ತಿದೆ. ಸಿದ್ದರಾಮಯ್ಯ ಅವರಿಗೆ ಕೈ ಕೊಡುವಂತಹ ಬಹುಪಾಲು ನಾಯಕರಿಗೆ ಎಂತಹ ರಿಸಲ್ಟ್ ಸಿಗಬಹುದು ಅನ್ನೋದಕ್ಕೆ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನು ಬಿಟ್ಟು ಹೋದವರು ಎಷ್ಟು ಜನ ಗೆದ್ದರು, ಎಷ್ಟು ಜನ ಸೋತರು ಅನ್ನುವ ಲೆಕ್ಕ ನೋಡಿದ್ರೆ ಸ್ಪಷ್ಟತೆ ಸಿಗುತ್ತೆ ಅಂತ ಕಾಂಗ್ರೆಸ್ ವಲಯದಲ್ಲಿ ಸಿದ್ದರಾಮಯ್ಯ ಬಣ ಮಾತಾಡ್ತಿದೆ. ನೀವೇನಂತೀರಾ? ಕಮೆಂಟ್ ಮಾಡಿ.